ನಾನು ನಮ್ಮ ಸಾಹೇಬ್ರು ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆನೇ ಎದ್ದು ಡೈರೆಕ್ಟ್ ಅಡುಗೆನೇ ಮಾಡಿಕೊಂಡೆ. ಇವತ್ತು ತಿಂಡಿ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನೈಟ್ ಪಾತ್ರೆ ಎಲ್ಲ ಹಾಗೆ ಇತ್ತು ಅಂತ ಹೇಳಿ ಬೆಳಗ್ಗೆ ತೊಳ್ಕೊಂಡು ನಮ್ಮ ಸಾಹೇಬ್ರಿಗೂ ಕೂಡ ತಿಂಡಿ ಹಾಕೊಟ್ಟೆ. ಇಬ್ಬರು ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂದು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೆ ದೇವರಾಯನದುರ್ಗಕ್ಕೆ. ಇನ್ನು ಬೆಟ್ಟ ತುದಿಗೆ ಹೋಗೋಕ್ಕೆ ಮುಂಚೆನೇ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆನೆ ಕೂತಿದ್ದು. ಇನ್ನು ಬೆಟ್ಟದ ತುದಿಲಿ ಇನ್ನೊಂದು ದೇವಸ್ಥಾನ ಇದೆ, 150 ಮೆಟ್ಲನ್ನ ಹತ್ಕೊಂಡು ಹೋದರೆ ನಮಗೆ ದೇವಸ್ಥಾನ ಕೂಡ ಸಿಕ್ಬಿಡುತ್ತೆ. ಇವತ್ತಂತೂ ಅಲ್ಲಿ ಮೇಲೆ ಫುಲ್ ರಶ್ ಇತ್ತು. ಹಾಗೆ ದೇವರಿಗೆ ಬೆಣ್ಣೆ ಅಲಂಕಾರ ಕೂಡ ರೆಡಿ ಆಗ್ತಿತ್ತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರಬೇಕಿದ್ರೆ ನಮ್ಮ ಸಾಹೇಬರು ಒಂದು ವಿಡಿಯೋ ಮಾಡು ಅಂತ ಪೋಸ್ ಕೊಟ್ಕೊಂಡು ನಿಂತಿದ್ರು. ಅದನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾಮಚಿಲ್ಮೆಗೆ. ಹೋಗ್ತಿದ್ದಂಗೆ ಈ ಪುಟಾಣಿ ಸಾಹೇಬರು ನಮ್ಮಿಬ್ರು ಕೂಡ ವೆಲ್ಕಮ್ ಮಾಡಿದ್ರು. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ನಮಗೆ ನಾಮಚಿಲ್ಮೆ ಕಾಣಿಸ್ಬಿಡುತ್ತೆ. ಏನು ಸ್ಟೋರಿ ಅಂತ ನಾನು ಓದ್ಕೊಂಡು ನಿಂತಿದ್ರೆ ನಮ್ಮ ಸಾಹೇಬರು ಅಲ್ಲೇ ನೀರು ಕುಡಿತಾ ಇದ್ರು ಹೋಗಿ. ಸರಿ ಬಿಡಿ, ನೀವು ಕುಡ್ದಾದ್ಮೇಲೆ ನಾನು ಕುಡಿಲೇಬೇಕಲ್ವಾ ಅಂತೇಳಿ ನಾನು ಕೂಡ ನೀರು ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನೇಚರ್ನ ಇಬ್ಬರು ಎಂಜಾಯ್ ಮಾಡಿಕೊಂಡು ಹಂಗೆ ಬರ್ತಾ ದಾರಿಯಲ್ಲಿ ಸೀಬೆಹಣ್ಣು ತಿನ್ನಬೇಕು ಅನಿಸ್ತು. ಅದನ್ನು ಕೂಡ ತಗೊಂಡು ನಾವು ಹೊರಟಿದ್ದೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ಇವತ್ತಂತೂ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಅಷ್ಟೇ ಈಸಿಯಾಗಿ ತಾಯಿ ದರ್ಶನ ಮುಗಿಸ್ಕೊಂಡು ಬರ್ತಾ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹಾಗೆ ಜ್ಯೂಸ್ನು ಕೂಡ ಕುಡ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗುವ ಮತ್ತೆ. ಥ್ಯಾಂಕ್ ಯು.